ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೇ 20ರಿಂದ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿರುವ ಬೆನ್ನಲ್ಲೇ ಈಗ ಸಭೆ ಮಾಡಿ ಸಂಧಾನ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ಸರ್ಕಾರದ ಮಟ್ಟದಿಂದ ಆಗುತ್ತೆ. ಆ ಸಂಧಾನ ಯಶಸ್ವಿ ಆಗುತ್ತಾ ಅನ್ನೋದು ಪ್ರಶ್ನೆ. ಮೇ 20ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ. ರಾಜ್ಯದ 4 ನಿಗಮಗಳ ಬಸ್ಗಳ ಓಡಾಟ ಸಂಪೂರ್ಣ ಸ್ಥಗಿತ ಆಗುತ್ತಾ ಈ ಬಾರಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ. ಮುಷ್ಕರದ ಸಂಬಂಧ ಇವತ್ತು ಸಾರಿಗೆ ನೌಕರರ ಮುಖಂಡರ ಸಭೆ ಕೂಡ ಇದೆ. ಕಾರ್ಮಿಕ ಭವನದಲ್ಲಿ ಮಹತ್ವದ ಮೀಟಿಂಗ್ ನಡೆಯಲಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಜೊತೆ ಈ ಸಂಧಾನ ಸಭೆ ಆಗಲಿದೆಯಂತೆ. ನೌಕರರ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಸಂಧಾನ ಸಭೆ ನಡೆಯಲಿದ್ದು 38 ತಿಂಗಳ ಹಿಂಬಾಕಿ ವೇತನ ಜನವರಿ 2024ರಿಂದ ವೇತನ ಪರಿಷ್ಕರಣೆಗೆ ಪಟ್ಟು ಹಿಡಿದಿದ್ದಾರೆ ನೌಕರರು. ಈಗಾಗಲೇ 11 ತಿಂಗಳ ಹಿಂಬಾಕಿ ವೇತನ ಬಿಡುಗಡೆ ಮಾಡಿದೆ ಸರ್ಕಾರ. ಆದರೆ 12.5% ವೇತನ ಪರಿಷ್ಕರಣೆ ಆಗಬೇಕು. ನೀವೇ ಕೊಟ್ಟಿರುವ ಭರವಸೆ ಈಡೇರಿಕೆ ಆಗಲೇಬೇಕು ಅಂತ ನೌಕರರು ಪಟ್ಟು ಹಿಡಿದಿದ್ದಾರೆ. ಜೂನ್ನಿಂದ ಜಾರಿ ಮಾಡೋದಕ್ಕೆ ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು, ಬಟ್ ಇಲ್ಲಿ ತನಕ ಆಗಲೇ ಇಲ್ಲ ಅಂತ ಸರ್ಕಾರದ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದೆ ಅಂತ ನೌಕರರು ಕೂಡ ಆರೋಪ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಬೇಡಿಕೆಗಳು ಈಡೇರಿಸೋ ತನಕ ಬಸ್ಗಳು ರಸ್ತೆಗಿಳಿಯಲ್ಲ ಅನ್ನುವಂಥ ಎಚ್ಚರಿಕೆ ಮೇ 20ರಿಂದ. ಸಾರ್ವಜನಿಕರಿಗೆ ಆಬ್ವಿಯಸ್ಲಿ ಸಮಸ್ಯೆಗಳಾಗುತ್ತೆ. ಯಾಕಂದ್ರೆ ಅತಿ ಹೆಚ್ಚಿನ ಜನ ರಾಜ್ಯದಲ್ಲಿ ಡಿಪೆಂಡ್ ಆಗಿರೋದು ಸಾರಿಗೆ ವ್ಯವಸ್ಥೆ ಮೇಲೇನೆ. ಸಾರಿಗೆ ವ್ಯವಸ್ಥೆನೇ ಕಂಪ್ಲೀಟ್ ಆಗಿ ಸ್ತಬ್ಧ ಆಗ್ಬಿಟ್ರೆ ಪರಿಸ್ಥಿತಿ ಹಿಂಗಿರುತ್ತೆ ಅಂತ. ನೀವು ಎಸ್ಮಾ ಜಾರಿ ಮಾಡ್ತೀರಾ, ನೌಕರರ ವಿರುದ್ಧ ಕ್ರಮ ಕೈಗೊಳ್ತೀರಾ, ಡೋಂಟ್ ಕೇರ್. ಈ ಬಾರಿ ನಾವು ಕಂಪ್ಲೀಟ್ ಸ್ತಬ್ಧ ಮಾಡಿ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ನೌಕರರು ಎಚ್ಚರಿಕೆ ಕೊಟ್ಟಿರುವ ಬೆನ್ನಿಗೆ ಇವತ್ತು ಸಂಧಾನ ಸಭೆಯಂತೆ ಕಾದ್ ನೋಡ್ಬೇಕು ಸಂಧಾನ ಸಭೆ ಯಶಸ್ವಿ ಆಗುತ್ತಾ ಅಂತ.